ಗೆಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಐ ನೋ ಇವತ್ತು ಆ್ಯಕ್ಚುಲಿ ಯುಗಾದಿ ಹಬ್ಬ, ಸೊ ದ ಡೇ ಐ ಆಮ್ ಶೂಟಿಂಗು. ಬಟ್ ನೀವು ಕೇಳ್ಬೋದು, ಯಾಕೆ ನೀನು ಮನೆಯಲ್ಲಿ ಇಲ್ಲಾದರೂ ಹಬ್ಬದ ಊಟ ತಿನ್ಕೊಂಡು ಆರಾಮಾಗಿ ಮನೆಯಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ಒಂದು ರೌಂಡ್ ಆಗಿದೆ, ಮಧ್ಯಾಹ್ನ ಊಟ ಆಯಿತು. ಬಟ್ ನಿಮ್ಗೆ ಗೊತ್ತಿರೋಂಗೆ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಒಬ್ಬಟ್ಟನ್ನ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬಿಕಾಸ್ ಮನೆಯವ್ರು ಯಾರಿದ್ದಾರೆ ಅವರೇ ಪ್ರಿಪೇರ್ ಮಾಡೋದು, ಏನು ಕೆಲಸದವ್ರು ಪ್ರಿಪೇರ್ ಮಾಡೋಲ್ಲ. ಸೊ ಸ್ವಲ್ಪ ಟೈಮ್ ಆಗುತ್ತೆ, ಲೇಟ್ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಮೋಟೋ ವ್ಲಾಗ್ ಮಾಡಿಬಿಡೋಣ ಅಂತ ಆಚೆ ಬಂದೆ. ಎನಿವೆ, ಇವತ್ತಿನ ರೇಜ್ ಬೇಟ್ ಟಾಪಿಕ್ ಕಡೆ ಮೂವ್ ಆಗೋಣ. ಏನೋ ಟಾಪಿಕ್ ನೋಡ್ಬಿಟ್ಟು ಸ್ವಲ್ಪ ರೇಜ್ ಬೇಟ್ ಥರ ಫೀಲ್ ಆಗ್ಬೋದು. ಬೇಸಿಕಲಿ ಟಾಪಿಕ್ ನಿಮಗೆ ಗೊತ್ತು, ಇಸ್ ವೈ ಐ ಹೇಟ್ KTM ಬ್ರ್ಯಾಂಡ್. ಮೋಸ್ಟ್ಲಿ ಒಬ್ಬ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಕಡೆಯಿಂದ ಬಂದಿರೋ ಥರ ಇದೆ ಟಾಪಿಕ್ಕು. ಬಟ್ ಎನಿವೆ, ರಾಯಲ್ ಎನ್ಫೀಲ್ಡ್ ಬಗ್ಗೆನೂ ಮಾತಾಡ್ತೀನಿ ಕಂಪ್ಯಾರಿಸನಲ್ಲಿ. ಬಟ್ ದ ಥಿಂಗ್ ಇಸ್, ದಿಸ್ ಟಾಪಿಕ್ ಇಸ್ ನಾಟ್ ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋ ಥರ ಏನು ಲೈಕ್ KTM ಬ್ರ್ಯಾಂಡ್ ಟುವರ್ಡ್ಸ್ ಹೇಟ್ ಇಲ್ಲ, ಆರ್ ಇಟ್ಸ್ ನಾಟ್ ಬೇಸಿಕಲಿ ದ ಫ್ಯಾನ್ಸ್ ಅವ್ರಿಗೂ ಹೇಟ್ ಇಲ್ಲ, ಟು ಬಿ ವೆರಿ ಆನೆಸ್ಟು. ನಿಜ ಹೇಳ್ಬೇಕಂದ್ರೆ KTM ಬ್ರ್ಯಾಂಡು ಅಮೇಝಿಂಗ್ ಮೋಟರ್ಸೈಕಲ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದಿಸ್ ಇಸ್ ಮೋರ್ ಟುವರ್ಡ್ಸ್ ದ ಬ್ರ್ಯಾಂಡ್ ಫಿಲಾಸಫಿ ಆ್ಯಂಡ್ ವಾಟ್ ದೇ ಸ್ಟ್ಯಾಂಡ್ ಫಾರು. ಆ್ಯಂಡ್ ದ ಪಾಯಿಂಟ್ ಆಫ್ ದಿಸ್ ವಿಡಿಯೋ ಇಸ್ ಮೋರ್ ರಿಗಾರ್ಡಿಂಗ್ ದ್ಯಾಟ್ ಎಲ್ಲರೂ ಒಂದೇ ಥರ ಫಿಲಾಸಫಿನ ಅಗ್ರಿ ಮಾಡಲ್ಲ. ಆ್ಯಂಡ್ ಮೋಸ್ಟ್ಲಿ ಐ ವುಡ್ ಸೇ ಮೆಜಾರಿಟಿ ಪೀಪಲ್ ಅಗ್ರಿ ಮಾಡಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಕ್ಕೋಸ್ಕರ ನೀವು ಜಾಸ್ತಿ ಜನ, ಐ ನೋ ಇಂಡಿಯಾದಲ್ಲಿ ಸರ್ಟನ್ ಟೈಮಲ್ಲಿ ಐ ಹ್ಯಾವ್ ಸೀನ್ ಪೀಪಲ್ ಬೈಯಿಂಗ್ ಅ ಲಾಟ್ ಆಫ್ KTM. ಆ್ಯಂಡ್ ಇವಾಗ ನೀವು ನೋಡ್ಬೋದು ಅಷ್ಟೊಂದು ಜನ ಬೈ ಮಾಡ್ತಿಲ್ಲ. ಆ ಟೈಮಲ್ಲಿ ಆ ಬ್ರ್ಯಾಂಡು ಪಾಪ್ಯುಲರ್ ಆಗಿತ್ತು, ಬ್ರ್ಯಾಂಡ್ ನೋಡ್ಕೊಂಡು ತೊಗೊಂಡಿದ್ರು, ಅದರ ಬ್ರ್ಯಾಂಡ್ ಫಿಲಾಸಫಿ ಏನು ಅಂತ ಗೊತ್ತಿರಲಿಲ್ಲ ಜನರಿಗೆ. ಸೊ ಆ ಟೈಮಲ್ಲಿ ತೊಗೊಂಡಿದ್ರು ಮೋಟರ್ಸೈಕಲ್. ಬಟ್ ಇವಾಗ ನೀವು ನೋಡ್ಬೋದು ಅಷ್ಟೊಂದು ಜನ KTM ಬ್ರ್ಯಾಂಡ್ ತೊಗೊಳ್ಳಲ್ಲ. ಸೊ ಆ್ಯಂಡ್ ಇಂಟರ್ನ್ಯಾಷನಲಿ ಆಲ್ಸೋ ನೀವು ನೋಡೋದಾದರೆ KTM ಬ್ರ್ಯಾಂಡ್ನ ಅಷ್ಟೊಂದು ಜನ ತೊಗೊಳ್ಳಲ್ಲ. ಸೊ ದೆರ್ ಈಸ್ ಎ ರೀಸನ್ ಆ್ಯಕ್ಚುಲಿ ದ ಬ್ರ್ಯಾಂಡ್ ಫಿಲಾಸಫಿ. ಆ್ಯಂಡ್ ಇಲ್ಲಿ ದ ಮೇನ್ ಪಾಯಿಂಟ್ ಏನು ಅಂದರೆ, ಎಲ್ಲ ಥರ ಬ್ರ್ಯಾಂಡ್ ಹತ್ರನೂ ಡಿಫ್ರೆಂಟ್ ಫಿಲಾಸಫಿ ಇರುತ್ತೆ. ಆ್ಯಂಡ್ ಇಟ್ ಈಸ್ ಓಕೆ, ಲೈಕ್ ಫೈನ್. ಬಟ್ ಎಸ್, ದೆರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಮೆಜಾರಿಟಿ ಪೀಪಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೇ ಬಿ KTM ಅದನ್ನ ಡೆಲಿವರ್ ಮಾಡೋಕ್ಕಾಗಿಲ್ಲ, ವಿಚ್ ಇಸ್ ಆಲ್ಸೋ ಟೋಟಲಿ ಫೈನು. ಬಟ್ ಏನೇನು ಅಂತ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಎನಿವೆ, ಫಾರ್ ಲಾಟ್ ಆಫ್ ಪೀಪಲ್ ಮೇ ಬಿ ದಿಸ್ ಮೈಟ್ ಬಿ ದ ರೀಸನ್ ಟು ಹೇಟ್ KTM ಬ್ರ್ಯಾಂಡು. ಬಟ್ ಆ ರೀಸನ್ ಅಲ್ಲ ಅಂತ ಹೇಳ್ಬಿಡೋಣ ಅಂತ ಇದ್ದೀನಿ. ದ ಬೇಸಿಕ್ ರೀಸನ್ಸ್ ವಿಚ್ ಲಾಟ್ ಆಫ್ ಪೀಪಲ್ ಹೇಳ್ತಾರೆ. ಬಟ್ ಟು ಬಿ ಆನೆಸ್ಟು, ಕೆಲವುದಕ್ಕೆ ನಾನು ಅಗ್ರಿನೂ ಮಾಡಲ್ಲ, ಅವ್ರು ಕೆಲವು ಅದು ಮ್ಯಾಟರು ಆಗಲ್ಲ. So the first obvious point, like a lot of people hate the KTM brand is because of the people who ride this motorcycle. Like not necessarily everyone, but people who are highlighted. Like ನಿಮಗೆ ಗೊತ್ತು, ಸ್ಕ್ವಿಡ್ ರೈಡರ್ಸ್, ಅವ್ರಿಗೆ ಒಂದು ಸಪ್ರೇಟ್ ಪದಾನೇ ಇದೆ, ತುಂಬ ಜನ ಹೇಳ್ತಾರೆ ಅದನ್ನ. ಓಕೆ, ಇವತ್ತು ಮೈಸೂರು ಖಾಲಿ ಇದೆ ಹಬ್ಬದ ದಿನ ಅಂತ, ನೈಸ್, ನನಗೆ ಆರಾಮಾಗಿ ರೈಡ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಲ್ವಾ ಏನು ಹೇಳ್ತಾರಂತ KTM ರೈಡರ್ಸ್ನ. ಸೊ ಐ ಮೀನ್, ಟು ಬಿ ವೆರಿ ಆನೆಸ್ಟ್, ನೀವು ಇಂಟರ್ನ್ಯಾಷನಲಿ ಆರ್ ಅಕ್ರಾಸ್ ದ ವರ್ಲ್ಡ್ ನೋಡೋದಾದರೆ ಪೀಪಲ್ ಡೋಂಟ್ ರೈಡ್ KTM ಫಾರ್ ದ್ಯಾಟ್ ರೀಸನು, ಆರ್ ಡೂಯಿಂಗ್ ಸ್ಟುಪಿಡ್ ಸ್ಟಫ್. ಬಟ್ ಎಸ್, ದೇ ಆರ್ ವೆರಿ ಕೇಪಬಲ್ ಮೋಟರ್ಸೈಕಲ್ಲು. ಆ್ಯಂಡ್ ಯು ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ದೆಮ್. ಬಟ್ ಹಂಗಂತ ನೀವು ಪಬ್ಲಿಕ್ ರೋಡ್ಸಲ್ಲಿ ಹುಚ್ಚುಚ್ಚಂಗೆ ಓಡಿಸೋದು ನನ್ನ ಪ್ರಕಾರ KTMದು ತಪ್ಪಲ್ಲ, KTM ಬ್ರ್ಯಾಂಡ್ದು ತಪ್ಪಲ್ಲ. ಸೊ ಅಲ್ಲಿ ನೀವು KTMನ ಬ್ಲೇಮ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಪೀಪಲ್ ಹೂ ರೈಡ್ ದಟ್. ಆ್ಯಂಡ್ ನಿಜ ಹೇಳ್ತೀನಿ, ನಾನು ರೀಸೆಂಟ್ಲಿ ಒಂದು CB 200X ಹೋಂಡಾ ಬ್ರ್ಯಾಂಡು, ಅದ್ರ ಮೋಟರ್ಸೈಕಲನ್ನು ಹುಚ್ಚುಚ್ಚಂಗೆ ಓಡಿಸೋದು ನೋಡಿದೆ. ಸೊ ಏನು ಹೇಳ್ತೀರಾ ಇದಕ್ಕೆ? ಸೊ ನೀವು ಬ್ರ್ಯಾಂಡ್ಗೆ ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಇಟ್ ಈಸ್ ಬೇಸಿಕಲಿ ಪೀಪಲ್, ಆರ್ ಐ ವುಡ್ ಸೇ ವೆರಿ ಡಮ್ ಪೀಪಲು ಹೂ ರೈಡ್ ದ ಮೋಟರ್ಸೈಕಲ್, ಅವರು ತಪ್ಪು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು KTM ಬ್ರ್ಯಾಂಡ್ನ ಹೇಟ್ ಮಾಡಲ್ಲ. ಆರ್ ಇನ್ನೊಂದು ರೀಸನ್ ಬಂದುಬಿಟ್ಟು, ಅಗೇನ್ ದಿಸ್ ಈಸ್ ದೇರ್ ವಿತ್ ಎವ್ರಿ ಅದರ್ ಮೋಟರ್ಸೈಕ್ಲಿಂಗ್ ಬ್ರ್ಯಾಂಡು, ದಟ್ ಈಸ್ ದ ಸರ್ವೀಸು. ಸೊ KTM ಸರ್ವೀಸು ಚೆನ್ನಾಗಿಲ್ಲ ಅಂತ ತುಂಬ ಕೇಳ್ಪಟ್ಟಿದ್ದೀನಿ ನಾನು. ಅಗೇನ್, ನೀವು ಹಾಂಡಾ ಆರ್ ಎನಿ ಜಾಪನೀಸ್ ಬ್ರ್ಯಾಂಡ್ನ ಬಿಟ್ಟರೆ ಐ ವುಡ್ ಸೇ ಮೆಜಾರಿಟಿ ಬ್ರ್ಯಾಂಡ್ಸಲ್ಲಿ ಇಶ್ಯೂ ಇದೆ. ಕೆಲವು ಬ್ರ್ಯಾಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ, ಕೆಲವು ಬ್ರ್ಯಾಂಡ್ಸಲ್ಲಿ ಸ್ವಲ್ಪ ಕಮ್ಮಿ ಕಾಣುತ್ತೆ. ಅಗೇನ್ ಯು ಕ್ಯಾನಾಟ್ ಸೇ, ಬಿಕಾಸ್ KTM ಎಷ್ಟು ಸೆಲ್ ಮಾಡ್ತಾರೆ ಆ್ಯಂಡ್ ಯಾರು ಅದ್ರ ಬಗ್ಗೆ ಹೇಳ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಐ ವುಡ್ ಸೇ ಈ ರೀಸನು ಅಲ್ವೇ ಅಲ್ಲ ಬಿಡಿ ನಂದು. ಅಗೇನ್ ಇನ್ನೊಂದು ರೀಸನು ಐ ವುಡ್ ಸೇ ತುಂಬ ಜನ ಹೈಲೈಟ್ ಮಾಡ್ತಾರೆ, ದಟ್ ಈಸ್ ಬೇಸಿಕಲಿ ದ್ಯಾಟ್ KTM ಇಂಟರ್ನ್ಯಾಷನಲಿ ಐ ಹ್ಯಾವ್ ಸೀನ್ ದ್ಯಾಟ್ ಇಂಡಿಯಾದಲ್ಲಿ ಸಣ್ಣ ಪುಟ್ಟ ಇಶ್ಯೂ ಇದೆ. ಕೆಲವು ಟೈಮು ಇಂಜಿನಲ್ಲಿ ರೀಬಿಲ್ಡ್ ಮಾಡೋ ಇಶ್ಯೂ ಬರುತ್ತೆ ನಿಮಗೆ KTM ಡ್ಯೂಕ್, ಹಳೆ KTM ಡ್ಯೂಕ್ಸಲ್ಲಿ. ಬಟ್ ಇವಾಗಿರೋ ಡ್ಯೂಕ್ಸಲ್ಲಿ ಬರಲ್ಲ ಅಂತ ಅನ್ಕೋತೀನಿ. ಬಟ್ ಹಳೆ KTM ಡ್ಯೂಕಲ್ಲಿ ಮೇನ್ಲಿ ಬಿಕಾಸ್ ಆಫ್ ದ ಕಂಪ್ರೆಷನ್ ರೇಷಿಯೋ, ಬಿಕಾಸ್ ತುಂಬಾ ಹೈ ಕಂಪ್ರೆಷನ್ ರೇಷಿಯೋ ಇರೋದ್ರಿಂದ ಇಂಜಿನ್ ರೀಬಿಲ್ಡ್ ಮಾಡೋ ಸಿಚುವೇಶನ್ ಬರ್ತಾಯಿತ್ತು ತುಂಬ ಸರಿ. ಬಟ್ ಐ ವುಡ್ ಸೇ ಇಂಡಿಯನ್ ಬ್ರ್ಯಾಂಡ್ಸಲ್ಲಿ ಇರೋಂಥ ಲೈಕ್ ಡ್ಯೂಕು ಆ್ಯಂಡ್ ದಿಸ್ ADV ಮೋಟರ್ಸೈಕಲ್ ಅಷ್ಟು ಇಶ್ಯೂಸ್ ಬಂದಿಲ್ಲ. ಬಟ್ ಇಂಟರ್ನ್ಯಾಷನಲಿ ನಿಮಗೆ ಗೊತ್ತಿರೋಂಗೆ ಕ್ಯಾಮ್ ಶಾಫ್ಟ್ಸ್ ಇಶ್ಯೂ ಅಂತ ಕೇಳಿರ್ತೀರ. ಇನ್ ದರ್ 790 ಆ್ಯಂಡ್ 890 ಮೋಟರ್ಸೈಕಲ್ಸು ಇಂಜಿನ್ಸ್ ಇರೋವಂಥದ್ದು. ಸೊ ರಿಲಯಬಿಲಿಟಿ ಇಶ್ಯೂಸ್ ತುಂಬ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಟ್ ಮಾಡ್ತೀನಿ ಅಂತ ಕೇಳೋದಾದರೆ,
I would say not necessarily. Yeah, I would agree that it is a reason why you will not buy that motorcycle or that brand of motorcycle, but I would still not say, because ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ರಿಲಯಬಿಲಿಟಿ ಮೇಲೆ. ನನ್ನ ಶಾರ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು. ಯು ಕ್ಯಾನಾಟ್ ಬೈ ಅ ಮೋಟರ್ಸೈಕಲ್ ಆನೆಸ್ಟ್ಲಿ ಬರೀ ಆನ್ ರಿಲಯಬಿಲಿಟಿ, ಬಿಕಾಸ್ ಇಫ್ ಯು ಆರ್ ಬೈಯಿಂಗ್ ದ್ಯಾಟ್ ಓನ್ಲಿ ಆನ್ ರಿಲಯಬಿಲಿಟಿ, ಯು ವಿಲ್ ಮಿಸ್ ಆನ್ ಲಾಡ್ ಆಫ್ ಗುಡ್ ಮೋಟರ್ಸೈಕಲ್ ನನ್ನ ಅಕಾರ್ಡಿಂಗು. ಸೊ ಆ ಥರ ನೀವು ಬೈ ಮಾಡೋಕ್ಕಾಗಲ್ಲ ಬಿಡಿ, ಅನ್ಫಾರ್ಚುನೇಟ್ಲಿ. ಸೊ ನಾನು ಆ ರೀಸನ್ಗೋಸ್ಕರನೂ ಹೇಟ್ ಮಾಡ್ತಿಲ್ಲ. ಸೊ ವಾಟ್ ಈಸ್ ದ ರೀಸನ್ ವೈ ಐ ಹೇಟ್ KTM? ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ಲಿ KTMದು ಫಿಲಾಸಫಿ ಬಗ್ಗೆ ನಾನು ಕ್ಲಿಯರ್ ಒಪಿನಿಯನ್ ಕೊಡ್ತೀನಿ. KTM ಫಿಲಾಸಫಿನೂ ತುಂಬ ಕ್ಲಿಯರ್ ಇದೆ. ಐ ನೋ ಇವಾಗ ಬಜಾಜ್ ಟೇಕ್ ಓವರ್ ಆಗಿದೆ, ಥಿಂಗ್ಸ್ ಮೈಟ್ ಚೇಂಜ್ ಓವರ್ ಪೀರಿಯಡು, ಬಟ್ ಆ್ಯಸ್ ಆಫ್ ನಾವು ನೀವು ಹೇಳೋದಾದರೆ KTMದು ತುಂಬಾ ಪ್ಯೂರ್ ಫಿಲಾಸಫಿ. ಜಸ್ಟ್ ಲೈಕ್ ಮೂವಿಯಲ್ಲಿ ಏನು ಪ್ಯೂರ್ ಫಿಲಾಸಫಿ ಇದೆ, ಎಂಟರ್ಟೈನ್ಮೆಂಟ್ ಅಂತ, ಅದೇ ಥರ ಐ ವುಡ್ ಸೇ KTMದು ಫಿಲಾಸಫಿ ಬಂದ್ಬಿಟ್ಟು ತುಂಬ ಪ್ಯೂರ್ ಆಗಿದೆ. ದಟ್ ಈಸ್ ಪರ್ಫಾರ್ಮೆನ್ಸ್. ಸೊ ಎವ್ರಿಥಿಂಗ್ ಅಬೌಟ್ ದರ್ ಮೋಟರ್ಸೈಕಲ್ ಇಸ್ ಅಬೌಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅದಕ್ಕೋಸ್ಕರನೇ ಅವರು ದೇ ಡೋಂಟ್ ಹ್ಯಾವ್ ರೆಟ್ರೋ ಮೋಟರ್ಸೈಕಲ್ ಕ್ಯಾಟಗರಿ, ಬಿಕಾಸ್ ಆ ಕ್ಯಾಟಗರಿ ಡಸಂಟ್ ಫೋಕಸ್ ಮಚ್ ಆನ್ ಪರ್ಫಾರ್ಮೆನ್ಸ್. ಸೊ ಬೇರೆ ಕ್ಯಾಟಗರಿ ಆಫ್ ಮೋಟರ್ಸೈಕಲ್ ಆರ್ ಬೇರೆ ಪರ್ಪಸ್ ನಿಮಗೆ ಲೈಕ್ ಅಡ್ವೆಂಚರ್ ರೈಡಿಂಗು, ಆಫ್ ರೋಡಿಂಗು ಆರ್ ಟ್ರ್ಯಾಕ್ ರೈಡಿಂಗು, ದ್ಯಾಟ್ ಫೋಕಸಸ್ ಆನ್ ಪರ್ಫಾರ್ಮೆನ್ಸ್ ಅಲ್ವಾ. ಸೊ ಆ ಥರ ಕ್ಯಾಟಗರಿ ಆಫ್ ಮೋಟರ್ಸೈಕಲ್ ಮಾತ್ರ KTM ಮಾಡೋದು. ಅದಕ್ಕೋಸ್ಕರ ಐನೋ KTM ಅವರು ಹಸ್ಕ್ವರ್ನಾದಲ್ಲಿ ರೆಟ್ರೋ ಕೈಂಡ್ ಆಫ್ ಮೋಟರ್ಸೈಕಲ್ ಮಾಡ್ತಾರೆ, ಬಟ್ ಎನಿವೆ ಅದು ಅವ್ರ ಬ್ರ್ಯಾಂಡ್ ಅಲ್ಲ. ದ ಇಂಜಿನ್ಸ್ ಮಾತ್ರ ಯೂಸ್ ಮಾಡಿರೋದು. ಹಂಗೆ ನೋಡಿದ್ರೆ CF ಮೋಟೋದಲ್ಲೂ ಯೂಸ್ ಮಾಡ್ತಾ ಇದ್ದಾರೆ ಅವರು. ಸೊ KTM ಬ್ರ್ಯಾಂಡಲ್ಲಿರುವಂಥ ಮೋಟರ್ಸೈಕಲ್ ಎಲ್ಲನೂ ದೇ ಓನ್ಲಿ ಲೈಕ್ ಕೇಟರ್ ಟು ಅ ಸ್ಪೆಸಿಫಿಕ್ ಕ್ಯಾಟಗರೀಸ್ ಲೈಕ್ ಅಡ್ವೆಂಚರು, ಟ್ರ್ಯಾಕ್ ರೈಡಿಂಗು ಮತ್ತು ನಿಮಗೆ ಆಫ್ ರೋಡ್ ಅಷ್ಟೇ. ಬೇರೆ ಯಾವ ಕ್ಯಾಟಗರಿ ಮಾಡಲ್ಲ, ಬಿಕಾಸ್ ದೋಸ್ ಕ್ಯಾಟಗರಿ ಡಿಮಾಂಡ್ ಪರ್ಫಾರ್ಮೆನ್ಸು. ಆ್ಯಂಡ್ ಆ ಕ್ಯಾಟಗರಿಯಲ್ಲಿ ಮೋಟರ್ಸೈಕಲ್ಸು ವಿಚ್ ಎವರ್ ದೇ ಪ್ರಿಪೇರು, ದೇ ಆರ್ ಆಲ್ ಪರ್ಫಾರ್ಮೆನ್ಸ್ ಮೋಟರ್ಸೈಕಲು. ಅಗೇನ್ ಇಟ್ಸ್ ನಾಟ್ ಟು ಸೇ ದ್ಯಾಟ್ ಅವರು ಮಾಡೋ ಎಲ್ಲ ಮೋಟರ್ಸೈಕಲು ಬೆಸ್ಟ್ ಪರ್ಫಾರ್ಮೆನ್ಸ್ ಮೋಟರ್ಸೈಕಲ್ ಅಂತ ಹೇಳ್ತಾ ಇಲ್ಲ. ಐ ಮೀನ್ ದೇರ್ ಮೈಟ್ ಬಿ ಸಮ್ ಮೋಟರ್ಸೈಕಲ್ ವಿಚ್ ನಾಟ್ ಬಿ ಟು ದ್ಯಾಟ್ ಸ್ಟ್ಯಾಂಡರ್ಡು, ಆರ್ ಮೇ ಬಿ ಅದರ್ ಬ್ರ್ಯಾಂಡ್ಸು ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೋದು. ಬಟ್ ನಾನು ಹೇಳ್ತಾ ಇರೋದು ಕೋರ್ ಫಿಲಾಸಫಿ ಅಂದರೆ ಇಂಟೆನ್ಷನ್ ಆಫ್ ದ KTMದು ಮೇನ್ ಇಂಟೆನ್ಷನ್. ದ ಇಂಟೆಂಟ್ ಬಂದ್ಬಿಟ್ಟು ಯಾವಾಗಲೂ ಪರ್ಫಾರ್ಮೆನ್ಸ್ ಕೊಡೋದು ಅಂತ ಇರುತ್ತೆ. ಮೇ ಬಿ ಅದು ಇಟ್ ಮೈಟ್ ನಾಟ್ ಬಿ ಸೀನ್ ಇನ್ ದ ಮೋಟರ್ಸೈಕಲ್, ಅವ್ರು ಸರಿಯಾಗಿ ಅವರು ಡೆಲಿವರ್ ಮಾಡದೇ ಇರ್ಬೋದು, ಬಟ್ ಇಂಟೆನ್ಷನ್ ಅಂತೂ ತುಂಬ ಕ್ಲಿಯರ್ ಆಗಿದೆ. ಆ್ಯಂಡ್ KTM ಫಿಲಾಸಫಿ ಈಸ್ ಆಲ್ವೇಸ್ ಅಬೌಟ್ ಪರ್ಫಾರ್ಮೆನ್ಸು. ಅವ್ರದ್ದು ಎಕ್ಸಾಂಪಲ್ ಕೊಡೋದಾದರೆ ಒಂದು ಪರ್ಫೆಕ್ಟ್ ಮೋಟರ್ಸೈಕಲ್, ಬಿಕಾಸ್ ನಾಟ್ ಎವ್ರಿ ಮೋಟರ್ಸೈಕಲ್ ದೇ ಡಿಡ್ ಮೈಟ್ ಬಿ ಪರ್ಫೆಕ್ಟ್. ಐ ನೋ ಲಾಟ್ ಆಫ್ ಪೀಪಲ್ ಡ್ಯೂಕ್ನ ಹೇಳ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಬಿಗರ್ ಡ್ಯೂಕ್ಸು 990 ಆ್ಯಂಡ್ 1390 ಆ್ಯಂಡ್ ಆಲ್ ದೋಸ್ ಮೋಟರ್ಸೈಕಲ್. ದೇ ಮೈಟ್ ನಾಟ್ ಬಿ ದ ಬೆಸ್ಟ್, ಬಿಕಾಸ್ ಇವಾಗ ಬೇರೆ ಕಾಂಪಿಟೇಟರ್ಸ್ ಇದ್ದಾರೆ, ಅವ್ರ ಬಗ್ಗೆನೂ ಮಾತಾಡ್ತೀನಿ ಇಂಡಿಯಾದಲ್ಲಿ ಆ್ಯಂಡ್ ಔಟ್ಸೈಡು. ಬಟ್ ಐ ವುಡ್ ಸೇ ದ KTM 890 ಅಡ್ವೆಂಚರ್, ಅದೂ 6 ವರ್ಷನ್ ಇದೆ ನೋಡಿ. ನನ್ನ ಅಕಾರ್ಡಿಂಗ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೋಟರ್ಸೈಕಲ್. ಆ್ಯಂಡ್ ನನ್ನ ಪ್ರಕಾರ KTM ಫಿಲಾಸಫಿಗೆ ಪರ್ಫೆಕ್ಟ್ಲಿ ಸೂಟೆಡ್ ಮೋಟರ್ಸೈಕಲ್ ಅಂದರೆ KTM 890 ಅಡ್ವೆಂಚರು. ನೀವು ಯಾವುದೇ ನರ್ಡ್ಗೆ ಕೇಳ್ಬೋದು, ಅವ್ರ ಎಂಥೂಸಿಯಾಸ್ಟ್ಗೆ ಕೇಳ್ಬೋದು. ದೋಸ್ ಆರ್ ದ ಪೀಪಲ್ ಹೂ ಲೈಕ್ ದಿಸ್ ಕೈಂಡ್ ಆಫ್ ಬ್ರ್ಯಾಂಡ್ ಆಫ್ ಮೋಟರ್ಸೈಕಲು. ದೇ ವಿಲ್ ಡೆಫಿನೆಟ್ಲಿ ಟೆಲ್ ಹೌ ಗುಡ್ ದ್ಯಾಟ್ ಮೋಟರ್ಸೈಕಲ್ ಇಸ್. ಬಿಕಾಸ್ ನಿಮಗೆ ಒಂದು ಅಡ್ವೆಂಚರ್ ಮೋಟರ್ಸೈಕಲ್ಲು, ಐ ನೋ ಲಾಟ್ ಆಫ್ ಪೀಪಲ್ಗೆ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ವಾಟ್ ಇಟ್ ಹ್ಯಾಸ್ ಟು ಡೆಲಿವರ್ ಅಂತ ಕೇಳೋದಾದರೆ, ನಿಮಗೆ ಆಫ್ ರೋಡಲ್ಲಿ ಫಾಸ್ಟಾಗಿ ನೀವು ಆಫ್ ರೋಡಿಂಗ್ ಮಾಡಬೇಕು ಪರ್ಫಾರ್ಮೆನ್ಸ್ ವೈಸ್ ನೀವು ನೋಡೋದಾದರೆ, ಆ್ಯಂಡ್ ರೋಡಲ್ಲಿ ನೀವು ಬೇಗ ರೀಚ್ ಆಗಬೇಕು ಡೆಸ್ಟಿನೇಷನು. ಈ ಎರಡೂ ಕೆಲಸನ, ಈ ಎರಡು ಪರ್ಪಸ್ಗೆ ಏನು ಪರ್ಫಾರ್ಮೆನ್ಸ್ ಬೇಕು ಅದು ನಿಮಗೆ ಒಂದು 890cc ಬೆಸ್ಟ್ ಕೊಡೋಕ್ಕೆ ಆಗಿರೋದನ್ನ ಬೇಸಿಕಲಿ KTM ಅವರು ಡೆಲಿವರ್ ಮಾಡಿದ್ದಾರೆ ಇನ್ ದರ್ 890 ಅಡ್ವೆಂಚರ್ 6 ವರ್ಷನ್, ಎಸ್ಪೆಷಲಿ 6 ವರ್ಷನು. ಸೊ ನಿಮಗೆ ಫಾಸ್ಟಾಗಿ ನಿಮಗೆ ಸಸ್ಪೆನ್ಷನ್ ಯಾವ ಥರ ಇದೆ ಅಂದರೆ, ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಫಾಸ್ಟಾಗಿ ನೀವು ಆಫ್ ರೋಡಿಂಗ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಟೂರಿಂಗ್ ಮಾಡಬೇಕಾದ್ರೆ ಫಾಸ್ಟಾಗಿ ಒಂದು ಲೊಕೇಶನಿಂದ ಅನದರ್ ಲೊಕೇಶನ್ ಹೋಗ್ಬೋದು. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪರ್ಫೆಕ್ಟ್ ಮೋಟರ್ಸೈಕಲ್ಲು. KTM ಫಿಲಾಸಫಿನ ಸೂಟ್ ಆಗುವಂಥ ಮೋಟರ್ಸೈಕಲ್ಲು, ದ್ಯಾಟ್ ಈಸ್ ಒನ್ನು. ಸೊ ಈ ಥರ ಇರಬೇಕಾದ್ರೆ, ಇಷ್ಟೊಂದೆಲ್ಲ ಒಳ್ಳೆ ಮೋಟರ್ಸೈಕಲ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ, ಈ ಥರ ಒಳ್ಳೆ ಪರ್ಫಾರ್ಮೆನ್ಸ್ ಡೆಲಿವರ್ ಮಾಡಬೇಕಾದ್ರೆ ಯಾಕೆ ಗುರು ನಿಮಗೆ ಹೇಟು KTM ಅಂದರೆ ಅಂತ ನೀವು ಕೇಳ್ಬೋದು. ಸೊ ಐ ವುಡ್ ಸೇ, ಆ್ಯಂಡ್ ಆನೆಸ್ಟ್ಲಿ ಸ್ಪೀಕಿಂಗ್, ಐ ನೋ ನಿಮಗೆ ಮೋಟರ್ಸೈಕಲ್ ಎಂಥೂಸಿಯಾಸ್ಟ್ ಆಗಿರಲಿ ಆರ್ ಪೀಪಲ್ ಹೂ ಟಾಕ್ ಅಬೌಟ್ ಮೋಟರ್ಸೈಕಲ್ಲು, ದೇ ಆಲ್ವೇಸ್ ಟ್ರೈವ್ ಫಾರ್ ಪರ್ಫಾರ್ಮೆನ್ಸ್. ಅಂದರೆ ಒಳ್ಳೆ ಮೋಟರ್ಸೈಕಲ್ಲು, ಒಳ್ಳೆ ಲೈಕ್ ಈ ಸ್ಪೆಸಿಫಿಕೇಷನ್ ಇರಬೇಕು, ಈ ಥರ ನಿಮಗೆ ಲೈಕ್ ಗಾಡಿ ಪರ್ಫಾರ್ಮೆನ್ಸ್ನ ಡೆಲಿವರ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ರಿಯಾಲಿಟಿ ನೀವು ನೋಡೋದಾದರೆ, ಫಸ್ಟ್ ಆಫ್ ಆಲ್ ರೈಡರ್ಸ್ ಹೂ ಓನ್ ದ ಮೋಟರ್ಸೈಕಲ್ಲು ಆರ್ ಈವನ್ ಎಂಥೂಸಿಯಾಸ್ಟ್ ಆಲ್ಸೋ ಡೀಪ್ ಡೌನ್ ಇನ್ ದೇರ್ ಹಾರ್ಟ್ ದೇ ನೋ ದ್ಯಾಟ್ ಪರ್ಫಾರ್ಮೆನ್ಸ್ ಇಸ್ ನಾಟ್ ದ ಓನ್ಲಿ criteria which you need to tick box in a motorcycle, and this is the reality ನನ್ನ ಪ್ರಕಾರ. ವೈ KTM ಅವ್ರದ್ದು ಸೇಲ್ಸು ಓವರ್ ಆಲ್ ಡೌನ್ ಆಯಿತು ನಿಜ ಹೇಳಬೇಕಂದ್ರೆ. ದ ಫಿಲಾಸಫಿ ಇಸ್ ಅ ಬಿಗರ್ ಪಿಕ್ಚರ್ ಆ್ಯಕ್ಚುಲಿ. ದೇ ಓವರ್ ಪ್ರೊಡ್ಯೂಸ್ ದರ್ ಮೋಟರ್ಸೈಕಲ್ ಆ್ಯಕ್ಚುಲಿ, ಬಿಕಾಸ್ ದೇ ಥಾಟ್ ದ್ಯಾಟ್ ಆ ಫಿಲಾಸಫಿನ ಎಲ್ಲರೂ ಅಗ್ರಿ ಮಾಡ್ತಾರಂತ. ಬಟ್ ನಾಟ್ ಎವ್ರಿಬಡಿ ಅಗ್ರೀಸ್ ಟು ದರ್ ಫಿಲಾಸಫಿ, ಟು ಬಿ ವೆರಿ ಆನೆಸ್ಟ್. ಬಿಕಾಸ್ ಬರೀ ಪರ್ಫಾರ್ಮೆನ್ಸ್ ಇಟ್ಕೊಂಡು ನೀವು ಒಂದು ಮೋಟರ್ಸೈಕಲ್ ತೊಗೋತೀರಾ, ನೀವು ಆ ಮೋಟರ್ಸೈಕಲ್ದು ಲುಕ್ ನೋಡಲ್ವಾ, ಆ ಮೋಟರ್ಸೈಕಲ್ದು ಕಂಫರ್ಟ್ ನೋಡಲ್ವಾ, ಆ ಮೋಟರ್ಸೈಕಲ್ದು
ರಿಲಯಬಿಲಿಟಿ ನೋಡಲ್ವಾ, ಆ ಮೋಟರ್ ಸೈಕಲ್ದು ಪಾರ್ಟ್ಸ್ ಅವೈಲಬಿಲಿಟಿ ನೋಡಲ್ವಾ, ಆ ಮೋಟರ್ ಸೈಕಲ್ದು ಪ್ರೈಸಿಂಗ್ ನೋಡಲ್ವಾ ನೀವು, ಎಷ್ಟು ಪ್ರೈಸ್ಗೆ ಅದು ಅವೈಲೇಬಲ್ ಇದೆ. ಸೊ ಇದೆಲ್ಲ ನೋಡ್ಬಿಟ್ಟು ಮೋಟರ್ ಸೈಕಲ್ನ ತೊಗೋತಾರೆ ಹೊರತು ಬರೀ ಪರ್ಫಾರ್ಮೆನ್ಸ್ಗೋಸ್ಕರ ಮೋಟರ್ ಸೈಕಲ್ ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಎಷ್ಟೇ ದುಡ್ಡಿದ್ರು ಬರೀ ನೀವು ಪರ್ಫಾರ್ಮೆನ್ಸ್ ನೋಡಿಕೊಂಡು ಮೋಟರ್ ಸೈಕಲ್ ತೊಗೊಳ್ಳಲ್ಲ. ದಿಸ್ ಈಸ್ ದ ರಿಯಾಲಿಟಿ ಆ್ಯಂಡ್ ದಿಸ್ ಈಸ್ ವೈ ಐ ಡೋಂಟ್ ಲೈಕ್ KTM ಬ್ರ್ಯಾಂಡ್, ಬಿಕಾಸ್ ದೇ ಓನ್ಲಿ ಫೋಕಸ್ ಆನ್ ಪರ್ಫಾರ್ಮೆನ್ಸ್. ಓಕೆನಾ, ಸೊ ದ್ಯಾಟ್ ಈಸ್ ದ ಥಿಂಗ್. ಆ್ಯಂಡ್ ನೀವು ಕಾಂಪಿಟಿಷನ್ ನೋಡೋದಾದರೆ ಫಸ್ಟ್ ನಾನು ಇಂಡಿಯಾದಲ್ಲಿ ದ ಮೇಜರ್ ಕಾಂಪಿಟಿಷನ್ ನೋಡ್ತೀನಿ, ಆಮೇಲೆ ಇಂಟರ್ನ್ಯಾಷನಲ್ ನೋಡೋಣ. ಇಂಡಿಯಾದಲ್ಲಿ ದ KTM ಫ್ಯಾನ್ಸ್ ವರ್ಸಸ್ ರಾಯಲ್ ಎನ್ಫೀಲ್ಡ್ ಫ್ಯಾನ್, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಆಲ್ವೇಸ್ ಕ್ಲಾಶ್ ಆಗೋದು ಯಾವಾಗ್ಲೂ. ಸೊ ಐ ಅಗ್ರಿ, there are so many points in which KTM is better, in so many points in which Royal Enfield is better. ಬಟ್ ಇದರಲ್ಲಿ ನಿಜ ಹೇಳ್ತೀನಿ, ನಾನು ಒಂದು ಸೈಡ್ ತೊಗೊಳ್ಳೇಬೇಕು ಅಂದರೆ ಐ ವುಡ್ ಟೇಕ್ ದ ರಾಯಲ್ ಎನ್ಫೀಲ್ಡ್ ಸೈಡು. ಯಾಕೆ ಅಂತ ನಾನು ಹೇಳ್ತೀನಿ. ಓಕೆನಾ, ಐ ನೋ ರಾಯಲ್ ಎನ್ಫೀಲ್ಡ್ ಅವ್ರೇನು ಪರ್ಫೆಕ್ಟ್ ಇಲ್ಲ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಮುಂದೆನೇ ಹೋಗ್ತಾ ಇದ್ದೀನಿ. ಸೊ ಅವ್ರೇನು ಪರ್ಫೆಕ್ಟ್ ಇಲ್ಲ, ಸರ್ವಿಸ್ ಇಶ್ಯೂಸ್ ತುಂಬ ಇದೆ. ಆ್ಯಂಡ್ ಅದು ಬಿಡಿ, ಇದೆಲ್ಲ ಓವರ್ ಆಲ್ ಟಾಕ್ಡ್ ಅಬೌಟ್ ಇಶ್ಯೂಸು. ಬಟ್ ನನ್ನ ಪ್ರಕಾರ ದ ಮೇನ್ ಇಶ್ಯೂ ನನಗೆ ಅನಿಸುತ್ತೆ ರಾಯಲ್ ಎನ್ಫೀಲ್ಡ್ ಅಂದರೆ, ಅವರು ಅಷ್ಟು ಪರ್ಫೆಕ್ಟ್ ಮೋಟರ್ ಸೈಕಲ್ ಮಾಡಿದ್ರು ಏನೋ ಒಂದು 2-3 ಥಿಂಗ್ಸು ಬಿಟ್ಬಿಡ್ತಾರೆ. ಎಕ್ಸಾಂಪಲ್ ಕೊಡೋದಾದರೆ ದ ಗೊರಿಲ್ಲಾ 450 ನೀವು ನೋಡ್ಬೋದು, ಅದರಲ್ಲಿ UST ಸಸ್ಪೆನ್ಷನೇ ಕೊಟ್ಟಿಲ್ಲ. ಎಂಥ ಆಸಮ್ ಮೋಟರ್ ಸೈಕಲು, UST ಏನಾದರೂ ಕೊಟ್ಬಿಟ್ಟಿದ್ರೆ ಸಖತ್ತಾಗಿರೋದು. ಐ ನೋ ಲಾಟ್ ಆಫ್ ಯು ಪೀಪಲ್ ಕೆಲವರು ಹೇಳ್ಬೋದು, ಗುರು ಪ್ರಾಕ್ಟಿಕಲ್ ಅಪ್ಪ, ನೀವು ಟೆಲಿಸ್ಕೋಪಿಕ್ಕು ಅಂತೆಲ್ಲ. ಬಟ್ ಗುರು, ಈ ಮೋಟರ್ ಸೈಕಲ್ನ ತೊಗೊಳ್ಳೋನು ಯಾವನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬೈಯರ್ ಅಂತೂ ಅಲ್ವೇ ಅಲ್ಲ, ಅವ್ನಿಗೆ ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದನೇ ಬೈ ಮಾಡೋದು. ಸೊ ಐ ಥಿಂಕ್ UST ಕೊಡಬೇಕಿತ್ತು. ಎನಿವೆ, ದ ನ್ಯೂ ವರ್ಷನಲ್ಲಿ ಥ್ಯಾಂಕ್ಫುಲಿ ರಾಯಲ್ ಎನ್ಫೀಲ್ಡ್ ಕೇಳಿದ್ದಾರೆ ಜನರದ್ದು ಒಪಿನಿಯನ್ನ, ಆ್ಯಂಡ್ ದೇ ವಿಲ್ ಬಿ ಡೆಲಿವರಿಂಗ್ UST ಸಸ್ಪೆನ್ಷನ್ ಆನ್ ಆಲ್ಸೋ ಸ್ವಲ್ಪ ಕಂಪ್ಲೈಂಟ್ ಸಸ್ಪೆನ್ಷನ್ನೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೇಮ್ ಥಿಂಗ್ ನೀವು ನೋಡ್ಬೋದು ಬೇರ್ 650 ಬೇರ್ 650 ಆಲ್ಸೋ ನನಗೆ ಎಷ್ಟು ಇಷ್ಟ ಆಗುತ್ತೆ ಆ ಮೋಟರ್ ಸೈಕಲು. ಬಟ್ ಬೇಸಿಕ್ಸ್ ಎಲ್ಲ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ಮೋಟರ್ ಸೈಕಲ್ಲು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಅದರದ್ದು ದ ಇಂಜಿನ್ ಫೀಲ್ ಎಲ್ಲ ಸಖತ್ತಾಗಿದೆ. ಬಟ್ ಅದರಲ್ಲಿ ಟ್ಯೂಬ್ಲೆಸ್ ಸ್ಪೋಕ್ಸ್ ಇಲ್ಲ ಅದರಲ್ಲಿ. ಸೊ ಟ್ಯೂಬ್ಲೆಸ್ ಇಲ್ಲ ಅಂದರೆ ಯಾರು ತೊಗೋತಾರೆ ಅದನ್ನ? ಇನ್ನೊಂದು ಬಂದ್ಬಿಟ್ಟು ಸಸ್ಪೆನ್ಷನ್ ಹಾರ್ಡ್ ಮಾಡಿದ್ದಾರೆ. ಸೊ ಈ ಥರ ರಾಯಲ್ ಎನ್ಫೀಲ್ಡ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಅದಕ್ಕೋಸ್ಕರ ಎಷ್ಟೊಂದು ಜನ ತೊಗೊಳ್ಳಲ್ಲ ಮೋಟರ್ ಸೈಕಲ್ನ. ನಾನು ಅದಕ್ಕೋಸ್ಕರ ಸ್ಕ್ರಾಮ್ಲರೇ ತೊಗೊಂಡಿದ್ದು, ಸ್ವಲ್ಪ ಪ್ರಾಕ್ಟಿಕಲ್ ಆ್ಯಂಗಲಿಂದ ನೋಡಿಬಿಟ್ಟೆ. ಬಟ್ ಇದನ್ನೆಲ್ಲ ಮಾಡ್ಬೋದಿತ್ತು. ಇದೆಲ್ಲ ಕಂಪ್ಲೇಂಟ್ ಇದೆ. ಬಟ್ ಒನ್ ಥಿಂಗ್ ನೀವು ಕಂಪ್ಲೇಂಟೇ ಮಾಡೋಕ್ಕಾಗಲ್ಲ ರಾಯಲ್ ಎನ್ಫೀಲ್ಡ್ ಕಡೆಯಿಂದ, ಈಸ್ ದ್ಯಾಟ್ ಅವರು ನನ್ನ ಒಪಿನಿಯನಲ್ಲಿ ಅವ್ರದ್ದು ಎಷ್ಟೊಂದು ಒಳ್ಳೇದಿದೆ. ಅದನ್ನ ಒಂದು ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ರಾಯಲ್ ಎನ್ಫೀಲ್ಡ್ನ ಯಾಕೆ ಜನ ಬೈ ಮಾಡ್ತಾರೆ, ನಂಬರ್ 1 ಬ್ರ್ಯಾಂಡ್ ಏನಕ್ಕಾಗಿದೆ ಇನ್ ದ ಪ್ರೀಮಿಯಂ ಸೆಕ್ಟರ್, ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀನಿ, ಒಂದು ವೀಡಿಯೋ ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಬಟ್ ನನ್ನ ಪ್ರಕಾರ ದ 2 ಹೈಲೈಟಿಂಗ್ ಪಾಯಿಂಟ್ಸ್ ಏನು ಗೊತ್ತಾ ಅವ್ರದ್ದು, ಒಂದು ಇಂಜಿನ್ನು, ಇನ್ನೊಂದು ಗೇರ್ ಬಾಕ್ಸು. ಸೊ ಯಾವ ಥರ ಅವ್ರು ಇಂಜಿನ್ ಮಾಡ್ತಾರಂದರೆ, ಬೇಸಿಕಲಿ ನೀವು ಹೇಳ್ಬೋದು ಪರ್ಫಾರ್ಮೆನ್ಸ್ ಇಲ್ಲ, ಆಲ್ ದೋಸ್ ಥಿಂಗ್ಸು ಅಂತೆಲ್ಲ. 350cc ಆಗಿರಲಿ, 650cc ಆಗಿರಲಿ, ನೀವು ಕಂಪ್ಲೇಂಟ್ ಮಾಡೋರು ಇದ್ದಾರೆ, ನೋಡಿದ್ದೀನಿ ನಾನು. ಬಟ್ ಫಾರ್ ದ ಪರ್ಟಿಕ್ಯುಲರ್ ಪರ್ಪಸ್ಸು ದ್ಯಾಟ್ ಇಂಜಿನ್ ಈಸ್ ಪರ್ಫೆಕ್ಟು. ಯಾರು ನೀವು ನೋಡಿದ್ದೀರಾ ದಿಸ್ ಕೈಂಡ್ ಆಫ್ 350cc ಈ ಥರ ಫೀಲ್ ಕೊಡೋಂಥ 350cc ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ನಾನಂತೂ ಯಾರೂ ನೋಡಿಲ್ಲಪ್ಪ. ಈವನ್ 8.0 ಮಾಡ್ತಾಯಿಲ್ಲ, ಈವನ್ ನನ್ನ ಟ್ರಯಾಂಪೂ ಆ ಲೆವೆಲ್ ಫೀಲ್ ಅಂತೂ ಕೊಡೋಲ್ಲ ಸಿಂಗಲ್ ಸಿಲಿಂಡರಲ್ಲಿ. ಆ್ಯಂಡ್ ದ ಗೇರ್ ರೇಷಿಯೋ ಆಲ್ಸೋ ನನ್ನ ಪ್ರಕಾರ ಫಾರ್ ದ ಪರ್ಟಿಕ್ಯುಲರ್ ಪರ್ಪಸ್ ಇಂಟೆಂಡೆಡು ಕರೆಕ್ಟಾಗಿ ಕೊಡ್ತಾರೆ ಅವ್ರು ಗೇರ್ ರೇಷಿಯೋ. ಸೊ ಇದು ಎರಡು ಆಸಮಾಗಿ ಕೊಡ್ತಾರೆ. ಆ್ಯಂಡ್ ಬೇರೆ ಆಸ್ಪೆಕ್ಟ್ಸ್ ನಿಮ್ಗೆ ಗೊತ್ತಿರೋದೆ, ಸರ್ವಿಸ್ ಸೆಂಟರ್ ಚೆನ್ನಾಗಿದೆ, ಪ್ರೈಸ್ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿ ಮಾಡ್ತಾರೆ ಮೋಟರ್ ಸೈಕಲು, ಆಲ್ ದೋಸ್ ಥಿಂಗ್ಸು. ಬಟ್ ನನ್ನ ಪ್ರಕಾರ ನನಗೆ ಅದೆರಡು ಪಾಯಿಂಟ್ ಹೈಲೈಟ್ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಟೀಮ್ ರಾಯಲ್ ಎನ್ಫೀಲ್ಡ್ ಆಗಿದ್ದೀನಿ. ಓಕೆ, ಇಂಡಿಯಾ ಬಿಟ್ಟಾಕಿ ಇಂಟರ್ನ್ಯಾಷನಲ್ ನೀವು ಹೋಗೋದಾದ್ರೂ ಯು ಕ್ಯಾನ್ ಸಿ ದ್ಯಾಟ್ ದ ಬಿಗ್ಗೆಸ್ಟ್ ಕಾಂಪಿಟೇಷನ್ ಅಲ್ಲಿ ಆಬ್ವಿಯಸ್ಲಿ ಕನ್ಸ್ಯೂಮರ್ಸ್ ಇಂಟೆಲಿಜೆಂಟ್ ಇರ್ತಾರೆ. ದೇ ಕ್ಯಾನ್ ಡಿಸ್ಟಿಂಗ್ವಿಶ್ ಬ್ರ್ಯಾಂಡ್ಸು ಯಾವ ಥರ ಕ್ಯಾಟಗರಿ ಕೇಟರ್ ಮಾಡ್ತಾರೆ ಅಂತ. ಇವಾಗ ಇಂಟರ್ನ್ಯಾಷನಲಿ ಆಲ್ಸೋ ನಿಮಗೆ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದೀರಲ್ವಾ, ಇಂಟರ್ನ್ಯಾಷನಲಿ ನಿಮಗೆ ಪರ್ಫಾರ್ಮೆನ್ಸ್ ಅಂತಲೇ ಡೆಲಿವರ್ ಮಾಡೋ ಬ್ರ್ಯಾಂಡ್ಸ್ ಬೇರೆ ಇದೆ. ಲೈಕ್ ನಿಮಗೆ ಡುಕಾಟಿ ಆ್ಯಂಡ್ ಏಪ್ರಿಲಿಯಾ, ಅವರು ಪರ್ಫಾರ್ಮೆನ್ಸೇ ಡೆಲಿವರ್ ಮಾಡೋದು. ಬಟ್ ಏನಕ್ಕೆ ಡುಕಾಟಿ ಆ್ಯಂಡ್ ಏಪ್ರಿಲಿಯಾನ ಜನ ಬೈ ಮಾಡ್ತಾರೆ ಓವರ್ ದ KTM? ಐ ನೋ ಸ್ಪೆಸಿಫಿಕೇಷನ್ ವೈಸು ಆರ್ ಕೇಪಬಿಲಿಟಿ ವೈಸ್ ಮೇ ಬಿ ಒನ್ ಮೋಟರ್ ಸೈಕಲ್ ಮೈಟ್ ಬಿ ಬೆಟರ್ ದೆನ್ ಅದರು. ಬಟ್ ನಾನು ಬ್ರ್ಯಾಂಡ್ ವೈಸೇ ಪ್ಯೂರ್ಲಿ ನಿಮಗೆ ಹೇಳೋದಾದರೆ ಒಂದೇ ಒಂದು ರೀಸನ್ ಕೊಡ್ತೀನಿ. ಅದು ಒಂದೇ ಒಂದು ರೀಸನ್ಗೋಸ್ಕರ ಜನ ಬೈ ಮಾಡ್ತಾರೆ ಬೇಸಿಕಲಿ, ಇದು ಏಪ್ರಿಲಿಯಾ ಡುಕಾಟಿ. ದ್ಯಾಟ್ ಈಸ್ ಬೇಸಿಕಲಿ ದ ಪ್ರೀಮಿಯಮ್ ಫೀಲ್ ಆ್ಯಂಡ್ ಪ್ರೀಮಿಯಮ್ ಲುಕ್ ಆ್ಯಂಡ್ ಡಿಸೈನು. ನನ್ನ ಪ್ರಕಾರ ನೀವು ಜಸ್ಟ್ ಲುಕ್ ಆ್ಯಂಡ್ ಡಿಸೈನ್ ನೋಡಿಬಿಡಿ, ದ ಇಟಾಲಿಯನ್ ಫಿನಿಶ್ ಆಗಿರಲಿ, ದ ಡಿಸೈನ್ ಆಗಿರಲಿ, ದ ಪ್ರೀಮಿಯಮ್ ಫೀಲ್ ಆಗಿರಲಿ, ನಿಮಗೆ ಬೋತ್ ಏಪ್ರಿಲಿಯಾ ಆ್ಯಂಡ್ ಡುಕಾಟಿಯಲ್ಲಿ ನೋಡ್ಬೋದು, ವಿಚ್ ನೀವು KTMಲ್ಲಿ ಡೆಫಿನೆಟ್ಲಿ ಮಿಸ್ಸಿಂಗ್ ಅಂತಲೇ ನೀವು ನೋಡ್ಬೋದು. ಸೊ ಅದಕ್ಕೋಸ್ಕರ ಜನ ಡೋಂಟ್ ಬೈ ದ KTM, ಬಟ್ ದೇ ಬೈ ದ ಏಪ್ರಿಲಿಯಾ ಆರ್ ಡುಕಾಟಿ, ಈವನ್ ಇಂಟರ್ನ್ಯಾಷನಲಿ ಕೂಡ. ಆ್ಯಂಡ್ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ಸ್ಪೆಸಿಫಿಕ್ ಮೋಟರ್ ಸೈಕಲ್ ಎಕ್ಸಾಂಪಲ್ ಕೊಡೋದಾದರೆ, ಫಸ್ಟ್ ಇಂಡಿಯನ್ ಮೋಟರ್ ಸೈಕಲ್ ನೋಡೋದಾದರೆ ದ ಬಿಗ್ಗೆಸ್ಟ್ ಕಂಪ್ಯಾರಿಸನ್ ನೋಡೋದು ನನ್ನ ಪ್ರಕಾರ ಇಸ್ R15 ವರ್ಸಸ್ RC200. ದಿಸ್ ಇಸ್ ಅ ವೆರಿ ಪಾಪ್ಯುಲರ್ ಕಂಪ್ಯಾರಿಸನು. ಸೊ ಇದರಲ್ಲೂ ನೀವು ನೋಡ್ಬೋದು ಯಾಕೆ ಜನ R15 ತೊಗೋತಾರೆ RC200ಗಿಂತ. ಆ್ಯಕ್ಚುಲಿ RC200ಅಲ್ಲಿ ಒಳ್ಳೆ ಪವರ್ ಡೆಲಿವರಿ ಇದೆ, ಪರ್ಫಾರ್ಮೆನ್ಸ್ ಸಖತ್ತಾಗಿದೆ, ಈವನ್ ಕಂಫರ್ಟು ಚೆನ್ನಾಗಿದೆ ನಿಜ ಹೇಳಬೇಕಂದ್ರೆ ಅದರಲ್ಲಿ. ಓಕೆನಾ, ಲೈಕ್ ಸಿಟ್ಟಿಂಗ್ ಪಾಸ್ಚರ್ ಕಂಫರ್ಟೇಬಲ್ ಇದೆ, ಆ್ಯಂಡ್ ಸಸ್ಪೆನ್ಷನು ಕೈಂಡ್ ಆಫ್ ನಿಮಗೆ ಇಂಡಿಯನ್ ರೋಡ್ ಕಂಡೀಷನ್ಗೆ ಪರ್ಫೆಕ್ಟ್ ಆಗಿದೆ. ಬಟ್ ಏನಕ್ಕೆ R15 ತೊಗೋತಾರೆ ಅಂದರೆ, ಫಸ್ಟ್ ಆಫ್ ಆಲ್ R15 ಒಂದು ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ. R1 ಥರನೇ ಕಾಣುತ್ತೆ ಒಂದು.
ಲುಕ್ ಆ್ಯಂಡ್ ಡಿಸೈನೇ ಅಮೇಝಿಂಗ್ ಆಗಿದೆ, ಅದಕ್ಕೋಸ್ಕರನೇ ಜನ ಫಿದಾ ಆಗ್ಬಿಟ್ಟು ತೊಗೋತಾರೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪ್ರೈಸಿಂಗ್ ಸಖತ್ತಾಗಿ ಮಾಡಿದ್ದಾರೆ. ನಿಮಗೆ ಅರೌಂಡ್ 2.1 lakhs ಆನ್ ರೋಡ್ ನಿಮಗೆ ದ V4 ವರ್ಷನ್ನ ನೀವು ತೊಗೋಬೋದು, ದ ಬೇಸ್ ವೇರಿಯಂಟ್ನ. ಬೇರೆ RC200 ನೀವು ತೊಗೋಬೇಕಂದ್ರೆ ಯು ಹ್ಯಾವ್ ಟು ಸ್ಪೆಂಡ್ 2.8 lakhs. ರಿಯಲಿ 2.8 lakhs ಯಾರಾದ್ರು ಸ್ಪೆಂಡ್ ಮಾಡ್ತಾರೆ ನಿಮ್ಮ ಪ್ರಕಾರ ಒಂದು 200cc ಮೋಟರ್ ಸೈಕಲ್ಗೆ? ಐ ನೋ ನೀವೇನೇ ಹೇಳ್ಬೋದು ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಬಟ್ ಐ ಡೋಂಟ್ ಥಿಂಕ್ ಜನ ಅದನ್ನ ತೊಗೊಳ್ತಾರೆ. ಸೊ ನೀವು ನೋಡ್ಬೋದು ಕ್ಲಿಯರ್ಲಿ ದೇರ್ ಆರ್ ಸೋ ಮೆನಿ ರೀಸನ್ಸ್ ವೈ ನೀವು ತೊಗೊಳ್ಳಲ್ಲ. ಇಂಟರ್ನ್ಯಾಷನಲಿ ನೋಡೋದಾದರೆ ನಾನು ಆಲ್ರೆಡಿ ಮಾತಾಡಿದೆ ನೋಡಿ, KTM 890 ಅಡ್ವೆಂಚರ್ R. ಸೊ ದ್ಯಾಟ್ ಈಸ್ ಅ ವೆರಿ ಪಾಪ್ಯುಲರ್ ಮೋಟರ್ ಸೈಕಲ್ ಆ್ಯಂಡ್ ನನ್ನ ಪ್ರಕಾರ ಪರ್ಫೆಕ್ಟ್ ಮೋಟರ್ ಸೈಕಲ್. ಬಟ್ ಜನ ಅದನ್ನ ತೊಗೊಳ್ಳಲ್ಲ ಜಾಸ್ತಿ ಇಂಟರ್ನ್ಯಾಷನಲಿ ಆಲ್ಸೋ. ಜನ ಯಾವ್ದು ತೊಗೋತಾರೆ ಗೊತ್ತಾ? ದೇ ಬೈ ದ ಯಮಹಾದು ಟೆನರೆ 700. ಎಸ್, ಸೊ ಅದೂ ತುಂಬ ಪಾಪ್ಯುಲರ್ ಆಗಿದೆ ಆ್ಯಂಡ್ ಅದೂ ಒಂದು ರೀತಿ ನಿಮಗೆ ದಟ್ ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಮೋಟರ್ ಸೈಕಲು. ಆಫ್ ರೋಡಲ್ಲಿ ಎಸ್ಪೆಷಲಿ ಸಖತ್ತಾಗಿ ಮಾಡುತ್ತೆ. ಬಟ್ ಅದೇನು ಪರ್ಫೆಕ್ಟ್ ಅಂತ ಹೇಳಲ್ಲ. ಎಸ್, ಅದು ರಿಲಯಬಲ್ ಆಗಿದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದೆ. ಬಟ್ ಅದು ಸ್ವಲ್ಪ ಟಾಪ್ ಹೆವಿ ಇದೆ ಆ್ಯಂಡ್ ಸ್ವಲ್ಪ ಸೀಟ್ ಹೈಟ್ ಜಾಸ್ತಿನೇ ಇದೆ. ಆ್ಯಂಡ್ ಈವನ್ ರೋಡಲ್ಲಿ ದ ಪರ್ಫಾರ್ಮೆನ್ಸ್ ನೀವು 890 ಅಡ್ವೆಂಚರ್ಗೆ ಕಂಪೇರ್ ಮಾಡೋದಾದರೆ ಆ ಲೆವೆಲ್ ಇಲ್ಲ. ಬಟ್ ಸ್ಟಿಲ್ ಪೀಪಲ್ ಬೈ ದ ಟೆನರೆ 700. ಯಾಕೆ ಬೈ ಮಾಡ್ತಾರೆ ಜನ ಏನು ಬಕರಾನ ಅಂತ ಕೇಳೋದು? ಬಿಕಾಸ್ ಅಲ್ಲಿ ಬೈ ಮಾಡೋರೆಲ್ಲ ಯೋಚನೆ ಮಾಡ್ಕೊಂಡೇ ಬೈ ಮಾಡ್ತಾರೆ. ಎಸ್, ರಿಲಯಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದೆ, ದ ಪ್ರಾಕ್ಟಿಕಲ್ ಆಸ್ಪೆಕ್ಟು. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತಾ? ಜಸ್ಟ್ ದ ಲುಕ್ ಆಫ್ ದ ಟೆನರೆ ಬಂದ್ಬಿಟ್ಟು ಒಂದು ಅಡ್ವೆಂಚರ್ ಬೈಕ್ ಥರ ಕಾಣುತ್ತೆ. ವೆರಾಸ್ ನಿಮ್ಮದು KTM 890 ಅಡ್ವೆಂಚರು ಆ್ಯಂಡ್ ಆಲ್ಸೋ ದ KTM 390 ಅಡ್ವೆಂಚರ್ ದ ಓಲ್ಡ್ ವರ್ಷನು, ಇಟ್ ಲುಕ್ಸ್ ಲೈಕ್ ನೇಕೆಡ್ ಬೈಕ್ ಆನ್ ದ ಸ್ಟಿರಾಯ್ಡ್ಸ್. ಅಂದರೆ ನೇಕೆಡ್ ಬೈಕೆ ಅದನ್ನು ಅಡ್ವೆಂಚರ್ ಬೈಕ್ ಮಾಡ್ದಂಗೆ ಇದೆ ಅದು ನೋಡೋಕ್ಕೆ. ಸೊ ಆಬ್ವಿಯಸ್ಲಿ ಪೀಪಲ್ ವಿಲ್ ಬೈ ದ ಟೆನರೆ 700. ನೋಡೋಕ್ಕೆ ಸ್ಲಿಮ್ ಆಗಿದೆ, ಟಾಲ್ ಆಗಿದೆ, ಇಟ್ ಲುಕ್ಸ್ ಲೈಕ್ ಅ ಅಡ್ವೆಂಚರ್ ಬೈಕು. ಐನೋ ನಿಮಗೆ ಅಡ್ವೆಂಚರ್ ಬೈಕಲ್ಲಿ ಲುಕ್ ಅಂದರೆ ದಿಸ್ ಇಸ್ ವಾಟ್ ಲೈಕ್ ದ ಫೀಲ್ ಕೊಡಬೇಕು ನಿಮಗೆ, ಏನೋ ಒಂಥರ ಅಡ್ವೆಂಚರ್ ಮಾಡೋ ಥರ. ದ್ಯಾಟ್ ಥಿಂಗ್ ನಿಮಗೆ ಟೆನರೆ 700 ಕಾಣುತ್ತೆ, ವಿಚ್ ನಿಮಗೆ KTM ಅಲ್ಲಿ ಕಾಣಲ್ಲ. ಸೊ ಇದೇ ನಿಮಗೆ ಒಂದು ಪ್ರೈಮ್ ಎಕ್ಸಾಂಪಲ್. ನಾನು ನಿಮಗೆ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇಂಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲು. ದಟ್ ಈಸ್ ದ ರೀಸನ್ ಪೀಪಲ್ ಡೋಂಟ್ ಲೈಕ್ ದ KTM ಬ್ರ್ಯಾಂಡು. ಸಿ, ದ ಮೇನ್ ಪ್ರಾಬ್ಲಮ್ ಇನ್ ದ ಫಿಲಾಸಫಿ ಏನು ಗೊತ್ತಾ? ಫಸ್ಟ್ ಆಫ್ ಆಲು ಮೋಟರ್ ಸೈಕಲ್ ಇಟ್ ಸೆಲ್ಫ್ ಇಸ್ ಸಮಥಿಂಗ್ ರೆಬೆಲಿಯಸ್. ಓಕೆನಾ? ಮೋಟರ್ ಸೈಕಲ್ನ ರೈಡ್ ಮಾಡೋದೇ ಒಂದು ದೊಡ್ಡ ವಿಚಾರ. ಓಕೆನಾ? ಆನೆಸ್ಟ್ಲಿ ಸ್ಪೀಕಿಂಗ್, ಬಿಕಾಸ್ ದೇರ್ ಆರ್ ಮೆನಿ ಅದರ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟು. ಎಸ್, ನೀವು ಎಂಥೂಸಿಯಾಸ್ಟಿಕ್ ಆಗಿ ಹೇಳ್ಬೋದು ಮೋಟರ್ ಸೈಕಲ್ ರೈಡ್ ಮಾಡು ಮಜಾ ಸಿಗುತ್ತೆ ಅಂತ. ಬಟ್ ಆನೆಸ್ಟ್ಲಿ ಕಾರ್ಸ್ ಹ್ಯಾವ್ ಇವಾಲ್ವ್ಡ್ ಮಚ್ ಬೆಟರು. ಅದರಲ್ಲಿ ಮಚ್ ಬೆಟರ್ ಥಿಂಗ್ಸ್ ಇದೆ ವಿಚ್ ಕ್ಯಾನ್ ಆಫರ್ ಯು ಇನ್ ರಿಯಲ್ ಡೇ ಟು ಡೇ ಲೈಫಲ್ಲಿ ಪ್ರಾಕ್ಟಿಕ್ಯಾಲಿಟಿ ವೈಸು ಕಾರ್ಸು. ಸೊ ಕಾರ್ಸ್ ಇಸ್ ಅ ಬೆಟರ್ ಆಪ್ಷನ್ ಎನಿವೇ. ಸೊ ಮೋಟರ್ ಸೈಕಲ್ನ ಅಡ್ಯಾಪ್ಟ್ ಮಾಡೋದೇ ದೊಡ್ಡ ವಿಚಾರ. ಅದ್ರ ಮೇಲೆ ಇಫ್ ಅ ಮೋಟರ್ ಸೈಕಲ್ ಈಸ್ ಆಸ್ಕಿಂಗ್ ಯು ಟು ಅಡ್ಯಾಪ್ಟ್ ಟು ಇಟ್ಸ್ ಸ್ಟ್ಯಾಂಡರ್ಡು, ದೆನ್ ಆಬ್ವಿಯಸ್ಲಿ ಐ ಕ್ಯಾನ್ ಸೇ ಆಬ್ವಿಯಸ್ಲಿ ಜನ ಅದನ್ನ ಅಕ್ಸೆಪ್ಟ್ ಮಾಡೋಲ್ಲ. ಆಲ್ರೆಡಿ ಮೋಟರ್ ಸೈಕಲ್ ತೊಗೊಳೋದೇ ಕಷ್ಟ, ಅದ್ರ ಮೇಲೆ ನೀನು ನಿನ್ನ ಅಕಾರ್ಡಿಂಗು. ಬಿಕಾಸ್ ನೀವು KTMನ ರೈಡ್ ಮಾಡಬೇಕಂದ್ರೆ ಅದು ನೀವು ಹೇಳ್ದಂಗೆ ರೈಡ್ ಮಾಡೋಲ್ಲ, ನೀವು ಅದೇ ಹೇಳ್ದಂಗೆ ರೈಡ್ ಮಾಡಬೇಕಾಗತ್ತೆ. ಸೊ ಅದ್ರದ್ದು RPM ಯಾವುದಿದೆ ಅದನ್ನೆಲ್ಲ ಚೆಕ್ ಮಾಡಬೇಕು. ರೈಟ್ ಟೈಮಲ್ಲಿ ನೀವು ಗೇರ್ ಶಿಫ್ಟ್ ಮಾಡಬೇಕು, ರೈಟ್ ಥರ ನೀವು ಮೇಂಟೈನ್ ಮಾಡಬೇಕು ಗಾಡಿನ. ಗಾಡಿ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೂ ನೀವು ಅಕ್ಸೆಪ್ಟ್ ಮಾಡಬೇಕು, ಗಾಡಿ ಕಂಫರ್ಟೇಬಲ್ ಇಲ್ಲ ಅಂದ್ರೂ ನೀವು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಆಲ್ ದೀಸ್ ಥಿಂಗ್ಸ್ ನೀವು ಮಾಡಬೇಕು. ಸೊ ಇಷ್ಟೊಂದೆಲ್ಲ ಕಷ್ಟಪಟ್ಟು ರೈಡ್ ಮಾಡೋ ಬದಲು ನಾನು ಕಾರೇ ತೊಗೋತೀನಿ ಅಂತ ತುಂಬ ಜನ ದೇ ಡೋಂಟ್ ಬೈ ದ KTM. ಸೊ ದೇ ಪ್ರಿಫರ್ ಅದರ್ ಬ್ರ್ಯಾಂಡ್ಸ್ ಆಫ್ ಮೋಟರ್ ಸೈಕಲ್ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನನಗೆ ದ ಫಿಲಾಸಫಿ ಆ್ಯಕ್ಚುಲಿ ಪ್ರಾಬ್ಲಮ್ ಇದೆ, ದ KTM ಫಿಲಾಸಫಿ. ಬಟ್ ಹಂಗಂತ ಸೊ ಇಷ್ಟೊಂದೆಲ್ಲ ನಾನು KTMನ ಬೈದ್ರೂ ಐ ವಾಂಟ್ KTM ಟು ಕಂಟಿನ್ಯೂ ವಿತ್ ದಿಸ್ ಫಿಲಾಸಫಿ. ಎಸ್, ಇಷ್ಟೊಂದು ದೊಡ್ಡ ಹೇಟರ್ ಆದ್ರೂ ಐ ವಾಂಟ್ KTM ಟು ಫಾಲೋ ಇಟ್ಸ್ ಫಿಲಾಸಫಿ. ಯಾಕೆ ಅಂತ ಕೇಳ್ತೀರಾ ಅಂದರೆ, ಸಿ ನನ್ನ ಪ್ರಕಾರ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ ನಾಟ್ ಸೇಮು. ಆಬ್ವಿಯಸ್ಲಿ ನಮ್ಮದೇ ಓನ್ ಐಡಿಯಾಲಜಿ, ಫಿಲಾಸಫಿ, ಸೊ ಥಿಂಕಿಂಗು, ಮೈಂಡ್ ಸೆಟ್ ಇರುತ್ತೆ. ಐ ಡೂ ಫೀಲ್ ಬ್ರ್ಯಾಂಡ್ಸ್ ಶುಡ್ ಆಲ್ಸೋ ಹ್ಯಾವ್ ದೇರ್ ಓನ್ ಮೈಂಡ್ ಸೆಟ್ಟು, ಓನ್ ಫಿಲಾಸಫಿ, ವಿಚ್ ಈಸ್ ಗುಡ್ ಫಾರ್ ದ ಮೋಟರ್ ಸೈಕಲ್ ಮಾರ್ಕೆಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಒಂದು ಡಿಸ್ಟಿಂಕ್ಷನ್ ಕೊಡುತ್ತೆ ನಿಮಗೆ. ಓಕೆ, ಈ ಬ್ರ್ಯಾಂಡ್ ತೊಗೊಂಡ್ರೆ ನಿಮ್ಗೆ ಇದು ಸಿಗುತ್ತೆ, ಆ ಬ್ರ್ಯಾಂಡ್ ತೊಗೊಂಡ್ರೆ ಇದು ಸಿಗುತ್ತೆ. ಎಲ್ಲ ಬ್ರ್ಯಾಂಡು ಒಂದೇ ಥರ ಮೋಟರ್ ಸೈಕಲ್ ಮಾಡ್ತಾ ಇದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಅ ಪ್ರಾಬ್ಲಮ್. ಇವಾಗ ಎಲ್ಲ ಮೋಟರ್ ಸೈಕಲ್ ಬ್ರ್ಯಾಂಡ್ಸು ಒಂದೇ ಥರ ಮೋಟರ್ ಸೈಕಲ್ಸು ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಡೂ ಫೀಲ್ ದಟ್ KTM ಒಂಥರ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆ ವಿತ್ ಯರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೋಟರ್ ಸೈಕಲು, ವಿಚ್ ಎವ್ರಿ ಒನ್ ಮೈಟ್ ನಾಟ್ ಲೈಕ್, ಬಟ್ ಇಟ್ ಈಸ್ ಅ ಗುಡ್ ಥಿಂಗ್, ಇಟ್ಸ್ ಅ ರಿಫ್ರೆಶಿಂಗ್ ಥಿಂಗ್. ಅಟ್ಲೀಸ್ಟ್ ಏನೋ ಒಂದು ಡಿಫ್ರೆಂಟಾಗಿ ಮಾಡ್ತಾರೆ. ನೀವು ನೋಡ್ಬೋದು ಅವ್ರ ಡಿಸ್ಪ್ಲೇ ಕೂಡ ಈ ರೀಸೆಂಟ್ಲಿ ದ EVO ಡ್ಯೂಕ್ 1390 ಒಳ್ಳೆ TV ಥರ ಇದೆ ಸ್ಕ್ರೀನು. ಯಾವನ್ಗಪ್ಪ ಅಷ್ಟು ದೊಡ್ಡ ಸ್ಕ್ರೀನ್ ಬೇಕು? ನನಗಂತೂ ದ ಕವಾಸಾಕಿ ಅವ್ರದ್ದು Z900 RSL ಇದೆ ನೋಡಿ, 2 ಅನಲಾಗ್ ಡಿಸ್ಪ್ಲೇ, ಮಧ್ಯದಲ್ಲಿ ಒಂದು ಸಣ್ಣ ಡಿಜಿಟಲ್ ಡಿಸ್ಪ್ಲೇ, ಅಷ್ಟಿದ್ರೆ ಸಾಕು ಗುರು. ಅದರಲ್ಲೂ ಟೆಕ್ನಾಲಜಿ ಎವ್ರಿಥಿಂಗ್ ಇದೆ, ಬಟ್ ಡಿಸ್ಪ್ಲೇಸ್ ಒಂಥರ ಬ್ಯೂಟಿಫುಲ್ ಲುಕಿಂಗ್ ಇದೆ. ಆ ಥರ ಇದ್ದರೆ ಸಾಕು ನಮಗೆ. ಬಟ್ ಎಸ್, KTM ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. TV ಸ್ಕ್ರೀನ್ ಕೊಡ್ತಾರೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಕೊಡ್ತಾರೆ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ. ಬಟ್ ದಟ್ ಈಸ್ ಫೈನ್ ನನ್ನ ಪ್ರಕಾರ. ಆ ಡಿಫ್ರೆಂಟ್ ಫಿಲಾಸಫಿ ಇಟ್ಕೊಳ್ಳೋದು ಯಾವಾಗಲೂ ಒಳ್ಳೆಯದು. ಅದೊಂಥರ ಹೆಲ್ತಿ. ಯಾವಾಗಲೂ ಮೋಟರ್ ಸೈಕಲ್ ಕಾಂಪಿಟಿಷನ್ನ ಇಂಪ್ರೂವ್ ಮಾಡುತ್ತೆ. ಡಿಫ್ರೆಂಟ್ ಮೋಟರ್ ಸೈಕಲು, ಡಿಫ್ರೆಂಟ್ ಸ್ಪೆಸಿಫಿಕೇಷನ್ನು,
ಆ್ಯಂಡ್ ಬೆಂಚ್ ಮಾರ್ಕ್ಸ್ನ ಸೆಟ್ ಮಾಡ್ತಾರೆ ಅವಾಗ ಇಫ್ ಈ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೋಟರ್ ಸೈಕಲ್ಸ್ದು ಬ್ರ್ಯಾಂಡ್ ಹೊಂದಿದ್ರೆ. ಸೊ ಐ ಲೈಕ್ ದಿಸ್ ಬ್ರ್ಯಾಂಡು. ಐ ಹೋಪ್ ಐ ನೋ ಇವಾಗ ಬಜಾಜ್ ಅವರು ದೇ ಆರ್ ಪ್ಲ್ಯಾನಿಂಗ್ ಟು ಚೇಂಜ್ ದ ಏನು ಹೇಳಿ, ಐ ಆಮ್ ನಾಟ್ ಶ್ಯೂರ್ ಫಿಲಾಸಫಿ, ಬಟ್ ಡಿಸೈನ್ ಲ್ಯಾಂಗ್ವೇಜ್ನ ಚೇಂಜ್ ಮಾಡಬೇಕಂತ ಇದ್ದಾರೆ. ಬಟ್ ಐ ಹೋಪ್ ಅವರು ದ KTMದು ಕೋರ್ ಫಿಲಾಸಫಿನ ಚೇಂಜ್ ಮಾಡಲ್ಲ, ಬಿಕಾಸ್ ಚೇಂಜ್ ಮಾಡಿಬಿಟ್ರೆ ಒಂದು ಒಳ್ಳೆ ಬ್ರ್ಯಾಂಡು ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿಬಿಡುತ್ತೆ ಆಲ್ಮೋಸ್ಟ್. ಈ ಒಂದು ದ ಬ್ರ್ಯಾಂಡ್ ನೇಮ್ ಇದ್ರೂ ಎಕ್ಸಾಂಪಲ್ ನೀವು ನೋಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದಾದರೆ OnePlus ಬ್ರ್ಯಾಂಡು. ಸೊ OnePlus ಬ್ರ್ಯಾಂಡ್ ಬಗ್ಗೆ ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೇ ಥರ ಆಯಿತು, ಅವರು ದ ಎಂಥೂಸಿಯಾಸ್ಟ್ಗೋಸ್ಕರ ಅವರು ಮಾಡಿದ್ದು ಬ್ರ್ಯಾಂಡು, ಬಟ್ ಅನ್ಫಾರ್ಚುನೇಟ್ಲಿ ದ ಮಾಸ್ಗೋಸ್ಕರ ಮಾಡೋಕ್ಕೆ ಹೋಗ್ಬಿಟ್ಟು ಬ್ರ್ಯಾಂಡ್ ಫೇಲ್ಯೂರ್ ಆಯಿತು. ಸೊ KTMನು ಆ ಥರ ಮಾಡಬೇಡಿ ಬಜಾಜ್ ಅವರು. ಎಸ್, ಸಟಲ್ಲಾಗಿ ದ ಡಿಸೈನ್ ಲ್ಯಾಂಗ್ವೇಜ್ನ ಚೇಂಜ್ ಮಾಡಿ, ಮೇ ಬಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಕೊಡಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಬಟ್ ಕೋರ್ ಫಿಲಾಸಫಿಯಿಂದ ದೂರ ಹೋಗಬೇಡಿ. ಲೆಟ್ ಇಟ್ ಬಿ ವಾಟ್ ಇಟ್ ಬಿ, ಈವನ್ ದೋ ಪೀಪಲ್ ಹೇಟ್ ಇಟ್, ಇಟ್ಸ್ ಫೈನ್. ನಾಟ್ ಎವ್ರಿ ಒನ್ ವಿಲ್ ಲೈಕ್ ದಟ್ ಮೋಟರ್ ಸೈಕಲು, ಬಟ್ ಅಕಾರ್ಡಿಂಗ್ ಟು ಮಿ ಇಟ್ ಈಸ್ ಟೋಟಲಿ ಫೈನು. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಸೊ ಇಲ್ಲಿ ಯಾರಿಗೂ ಹೇಟ್ ಇಲ್ಲ, KTM ಬ್ರ್ಯಾಂಡ್ಗೂ ಹೇಟ್ ಇಲ್ಲ, ಅವ್ರ ಫ್ಯಾನ್ಸ್ಗೂ ಹೇಟ್ ಇಲ್ಲ, ಅವ್ರು ಈವನ್ ದ ಮೋಟರ್ ಸೈಕಲ್ಸ್ಗೂ ಹೇಟ್ ಇಲ್ಲ. ಇಟ್ಸ್ ಜಸ್ಟ್ ನಂದು ಒಪಿನಿಯನ್ನು, ಆ್ಯಂಡ್ ಐ ಥಿಂಕ್ ನಂತರನೇ ಎಷ್ಟೊಂದು ಜನ ಈ ಒಪಿನಿಯನ್ನ ಹೋಲ್ಡ್ ಮಾಡ್ತಾರೆ. ಸೊ ನಿಮ್ಮದೇನು ಒಪಿನಿಯನ್ ಇದೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, CB 200X ಬಂತು ಅಲ್ಲಿ. ಸೊ ನಿಮ್ಮ ಮನೇಲಿ ಏನು ಊಟ ಮಾಡಿದ್ದಾರೆ ಇವತ್ತು ಹಬ್ಬಕ್ಕೆ? ನಮ್ಮ ಮನೇಲಿ ಒಬ್ಬಟ್ಟು, ಸ್ವಲ್ಪ ಪಾಯಸ, ಅದೇ ಕಡಲೆ ಸಾರು, ರೈಸು ಅಷ್ಟೇ. ಆಚೆ ಕಡೆಯಿಂದ ಸ್ವಲ್ಪ ಸ್ವೀಟ್ಸ್ ತರ್ತೇವೆ ನಾವು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ, ಏನು ದೊಡ್ಡದಾಗಿ ಏನು ಮಾಡಲ್ಲ ನಾವು. ನೀವೇನು ಮಾಡ್ತೀರಾ ಅದನ್ನು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸಿಗೋಣ ಅಗೇನ್. ಹೊಸ ವರ್ಷನೂ ಇವತ್ತು. ಶುಭಾಶಯಗಳು ಆ್ಯಂಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.